ಇದಲ್ಲ ಅದು ಡೊರಾಡೋ. ಮಗ್ನೆ ನಮಸ್ಕಾರ ಕರ್ನಾಟಕ, ನಾನು ಮಾತಾಡ್ತಿದ್ದೀನಿ ನಿಮ್ಮ ಮಿಸ್ಟರ್ ಫೋರ್ಟ್. ಇದು RX 135. ಬಂದ್ರು ಬಾಯ್ಸ್. ನಮ್ ಸ್ಥಿತಿ ಹೆಂಗ್ ಆಗ್ಬಿಟ್ಟದೆ ಅಂದ್ರೆ ಗೋಯ್ದಪ್ಪ. ಸ್ವಲ್ಪ ತಳ್ಳಿ ಸರ್. ಡಬ್ಬ ನನ್ನ ಮಕ್ಳ ಡಬ್ಬ ಇಟ್ಕೊಂಡ್ಬಿಟ್ಟವ್ರೆ. Few moments later. ಏನಾದ್ರೂ ಮಾಡಿ ಇದಕ್ಕೊಂದು ಸೆಲ್ಫ್ ಹಾಕಿಸ್ಬೇಕು ಈ ಬೈಕಿಗೆ. ದೂಕ್ ಸಾಗಾಯ್ತು, ದೂಕ್ ಸಾಗಾಯ್ತು. ಅಯ್ಯೋ, ಈ ಗಾಡಿ ಹಿಡಿಯಕ್ಕೆ ಆಗಲ್ಲೋ. ನಿಜ, ಇದು ಈ ಗಾಡಿನ ಅವ್ರಾಗ ಅವ್ರು ವೀಲಿಂಗ್ ಮಾಡಲ್ಲ, ಅದೇ ಆಗುತ್ತೆ. ಅವ್ರು ವೀಲಿಂಗ್ ಮಾಡೋದು ಹೆಂಗ ನೀಟಾಗಿ ಹೋಗ್ತಾರೆ, ನಾವ್ ವೀಲಿಂಗ್ ಮಾಡಿದ್ರೆ ಆ ಗಾಡಿ ಮೇಲೆ ಹೋಗ್ತೀವಿ. ಆಗಲ್ಲ, ಏನಾಯ್ತು? ಆಗಲ್ಲ. ವೈಲ್ಡ್ ಅನ್ನೋ ಕಣ ಗಾಡಿ. ನೋಡ ಹೆಂಗಿದ್ದಾನೆ ಗಬ್ಬರ್ ಸಿಂಗ್, ಹೆಂಗಿದ್ರು ಉಳಿತಂಗ ನೋಡ ಹೆಂಗ್ ನೋಡ್ತಾವನೆ. ಇದ್ರಾಗ ಆರನ್ ಇಲ್ಲ ಅಲ್ಲ, ಈಗ ಏನ್ ಮಾಡೋಣ? ಆರನ್ ಯಾಕೆ ಅಂತೀಯ? ಈ ಗಾಡಿ ಎಷ್ಟು ಲೀಟರ್ ಕೊಡಕ್ಕೆ ಭಯ ಆಗ್ತಿತ್ತಲ್ಲ ಇವಾಗ. ಯಪ್ಪ, 10 seconds later. ನೋಡಿ ERPM ಅಲ್ಲಿ ಒಂಥರ RX ಸೌಂಡ್ ಅಂತ. ಇದು ರೋ ಬರುತ್ತಲ್ಲ, ಒಂಥರ ಟ್ಯೂನಿಂಗ್ ಆಗುತ್ತೆ ಸೌಂಡ್. ಹಿಂಗ ಇದು ಫುಲ್ಲು ಏರ್ ಬಿಟ್ಟು ನೋಡಿರೋದು. RX ಸಾಮಾನ್. ಯಾರೋ ಇವಳ ಮಮ್ಮಿ ಡ್ಯಾಡಿ ಆಂಟಿನೆಲ್ಲ ನೋಡಿನಲ್ಲ. ಹಾಕಿದ್ರು ನಾವು ಕ್ಲಾಸ್ ಮೇಟ್ ಕೂಡ ಅವರು. ಸಬ್ಸ್ಕ್ರೈಬ್ ಮಾಡಿದ್ಯಾ? ಇಲ್ಲಿ ತೆಗಿ. ಹೇಳ ನಿನ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ಯಾ? ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಮಿಸ್ಟರ್ ಫೋರ್ಟ್ MR FORT ಸ್ಪೇಸ್ FORT. ಎಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ. ಇಟ್ಕೋ ಕ್ಲೀನ್ ಆಗಿ. ವ್ಯಾಲ್ಯೂಯಬಲ್ ಸಬ್ಸ್ಕ್ರೈಬ್. ಬೆಲ್ ನೋಡಿ, ಗಂಟೆ ಹೊಡಿತೀನಿ ನೋಡಿ. ಆಲ್ ನೆಕ್ಸ್ಟ್ ವಿಡಿಯೋನೆಲ್ಲ ಮಿಸ್ ಮಾಡ್ದಲೆ ನೋಡಿ. ನೆಕ್ಸ್ಟ್ ವಿಡಿಯೋ ನೀವು ಬರ್ತೀರಾ? ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಈಗ ನೋಡೆಲ್ಲ ಹೋಗ್ಬಿಟ್ಟಿದ್ದಾವೆ. ಇದ್ರಾಗ ಹೇಳಕ್ಕೆ ಏನಿಲ್ಲಲ್ಲ. ಇದು 4 ಕೀ ಕೊಟ್ಟವ್ರೆ. ಇದು ಲೈಟು, ಇದು ಹೈ ಬೀಮು, ಲೋ ಬೀಮು, ಇದು ಪಾಸಿಂಗು, ಇದು ಲೆಫ್ಟ್ ಇಂಡಿಕೇಟರು, ರೈಟ್ ಇಂಡಿಕೇಟರು, ಇದು ಆರನ್ನು. ಬಟ್ ಆರನ್ನು ವರ್ಕ್ ಆಗ್ತಿಲ್ಲ. ಇದ್ರಲ್ಲಿ ಡಬಲ್ ಆರನ್ನು ಹಾಕ್ಸಿದ್ದಾರೆ. ಇದು ಚೌಕು. ಏನಂತೀರಾ? ಅಷ್ಟೇ. ಏನ್ ಹೇಳಕ್ಕೆ ಹೋಗ್ತೀರಾ? ನೋಡಿ ಕಳ ಇಲ್ಲ ಅಂಗಡಿ ಹೇಳ್ತೀನಿ. ಮೊನ್ನೆ ಹಂಗೆ ಅನ್ಕೊಂಡ್ ತೆಗಿ ಇಳಿಸೋದು ನಿಂದು ಚಿಕ್ಕ ನನಗಿದ್ರ ಒಂಥರ ಸಂತೋಷ. ಸುಮ್ಮನೆ ಓಡಿಸ್ಕೊಂಡು ಹೋಗ್ತಾ ಇದ್ರೆ ಒಂಥರ ಮಜಾ ಅಲ್ಲ. ಮುಂದೆ ನೋಡಿದ್ರೆ ಇರಲೇ ಎಷ್ಟು ಮಾಡಿ ಚಳಿ ಬರದೆ, ಬಿಸಿಲೇ ಬರಲಿ, ಮಳೆ ಬರಲಿ, ಕಾಡಲ್ಲಿ ಮೇಡಲ್ಲಿ ಅಲೆವೆ. Hey, I've seen this one. This is a classic. ಬಿಸಿಲೇ ಇರಲಿ, ಮಳೆಯೇ ಬರಲಿ, ಕಾಡಲ್ಲಿ ಮೇಡಲ್ಲಿ ಅಲೆವೆ.
ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್. ನೆಕ್ಸ್ಟ್ 2 ಹ್ಯಾಲಜನ್ ಇಂಡಿಕೇಟರ್ ಕೊಟ್ಟಿದ್ದಾರೆ. ಇವೇನು ರೊಟೇಟ್ ಆಗ್ತವೆ? ಇದು ರೊಟೇಟ್ ಆಗುತ್ತೆ. ಇದು ರೊಟೇಟ್ ಆಗುತ್ತಾ? ಐ ಬೀಮ್ ಅಂದ್ರೆ ಹಿಂಗ್ ಮೇಲಕ್ಕೆ, ಲೋ ಬೀಮ್ ಅಂದ್ರೆ ಕೆಳಕ. ಐ ಬೀಮು ಗಾಡಿ ಹೊಡಿತಾ ಹೊಡಿತಾ ಹಿಂಗೆ ಅನ್ಬೇಕು. ಎತ್ತದ ಅದು ಏನೇನು ಎತ್ತ ಎಕ್ಸ್ಪೀರಿಯನ್ಸ್ ಇದ್ದು. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಯಾರೇ ಕೂಗಾಡಲಿ ಊರೇ ಹೋರಾಡಲಿ ನಿನ್ನ ನೆಮ್ಮದಿಗೆ ಭಂಗವಿಲ್ಲ. ಎಮ್ಮೆ ನಿನಗೆ ಸಾಟಿಯಿಲ್ಲ. ಬಿಸಿಲು ಮಳೆಗೆ ಬಿರುಗಾಳಿ ಚಳಿಗೆ ನೀ ಅಲುಕದೆ ಮುಂದೆ ಸಾಗುವೆ. ಮೀಟರ್ ಬೇಕು, ಮೀಟರ್ ಮೀಟರ್. ಎರಡು ಗಟ್ಟಿಯಾಗಿರ್ಬೇಕು ಕಣ. ಎರಡು ಈ ಗಾಡಿ ಹೊಡಿಯೋಕ್ಕೆಲ್ಲ ನಾವು ನಮ್ಮ ಗಾಡಿಯಲ್ಲೆಲ್ಲ ABS KBS ಅಂತ ಎಲ್ಲ ಇಟ್ಕೊಂಡು ಹೊಡಿಯೋಕ್ಕೆ ಇವಾಗಿನ ಕಾಲದಲ್ಲೆಲ್ಲ ಜಾಕೆಟ್ ಗಿಕೆಟ್ ಹಾಕೊಂಡು ಟ್ರ್ಯಾಕ್ ರೇಸ್ ಮಾಡ್ತಾರೆ. ಬೀಜ ಗಾರ್ಡ್ ಹಾಕೊಂಡು ಮೇಲೆಲ್ಲ ಜಾಕೆಟ್ ಹಾಕೊಂಡು ಫುಲ್ ಎಲ್ಲ ಕವರ್ ಮಾಡ್ಕೊಂಡು ಗಾಡಿ ಹೊಡಿತಾರೆ. ಆಗಿನ ಕಾಲದಲ್ಲಿ ಇಂಥ ಗಾಡಿ ಬಂದು ಈ ರೇಂಜಲ್ಲಿ ನುಗ್ಬೇಕಾದ್ರೆ ಗಾಡಿ ಹೊಡಿಯೋಕೆ ನಿಜವಾಗ್ಲೂ ಡಬಲ್ ಗುಣಿಗೆ ಬೇಕಪ್ಪ. ಇವಾಗ ಬಂದು ಆರನು ನಮಗೆಲ್ಲ ಗೊತ್ತಾಗೋಯ್ತು. ಇನ್ನೊಂದು ಏನ್ ಗೊತ್ತಾ, ಇಲ್ಲೊಂದು ಇದು ತೋರಿಸ್ತೀನಿ ನೋಡು. ಎಲ್ಲರೂ ಇದಕ್ಕೆ ಸ್ವಲ್ಪ ಮುಂದೆ ಇಡಿ, ಕಾಣುತ್ತಾ ಇಂಡಿಕೇಟರ್? ಅದರಲ್ಲೇ 360 ಕಾಣುತ್ತೆ. ಕಾಣಿಸ್ತಾ ಹಿಂದೆ ಯಾರು ಬರ್ತಾರೋ ಇಲ್ಲ ಅಂತ. ಇದು 2 ಸ್ಟ್ರೋಕ್ ಇಂಜಿನ್ ಹೆಂಗ್ ವರ್ಕ್ ಆಗುತ್ತೆ ಅಂತ ಗೊತ್ತೇನಾ? ಹಾ, ಯಾರಿಗೆ ಗೊತ್ತಾಗಬೇಕಾ? ಹೇಳ್ಬೇಕಾ ಬೇಡ? ಹೇಳ್ತೀನಿ. 2 ಸ್ಟ್ರೋಕ್ 4 ಸ್ಟ್ರೋಕ್ ಅಂದ್ರೆ 2 ಸ್ಟ್ರೋಕ್ ಅಲ್ಲಿ 2 ಸ್ಟ್ರೋಕ್ ಇರ್ತವೆ. ಅಂದ್ರೆ ಒಂದು ಸ್ಟ್ರೋಕ್ ಅಂದ್ರೆ ಇದು ಪ್ರೊಸೆಸ್ ಅಂದ್ರೆ ಎಷ್ಟು ಪ್ರೊಸೆಸ್ ಆಗ್ತವೆ ಅಂತ. 2 ಸ್ಟ್ರೋಕ್ ಅಲ್ಲಿ 2 ಸ್ಟ್ರೋಕ್ ಆಗ್ತವೆ. 4 ಸ್ಟ್ರೋಕ್ ಅಲ್ಲಿ 4 ಸ್ಟ್ರೋಕ್ ಆಗ್ತವೆ. ಇವಾಗ 2 ಸ್ಟ್ರೋಕ್ ಅಲ್ಲಿ ಬಂದ್ರೆ ಜಸ್ಟ್ ಇಂಟೇಕ್ ಮತ್ತೆ ಇದು ಕಂಬಷನ್ ಅಷ್ಟೇ, ಡೈರೆಕ್ಟ್ ಎಕ್ಸಾಸ್ಟ್ ಆಗುತ್ತೆ, ಹೊರಗೆ ಬರುತ್ತೆ. ಇವಾಗ ಅಂದ್ರೆ ಫ್ಯೂಲ್ ಒಳಗೆ ಬಂದು ಪಿಸ್ಟನ್ ಒಳಗೆ ಬಂದು ಡೈರೆಕ್ಟ್ ಈ ಕಡೆಯಿಂದ ಡೈರೆಕ್ಟ್ ಒಳಗೆ ಬಂದು ಪಿಸ್ಟನ್ ಒಳಗೆ ಅದರಿಂದ ಡೈರೆಕ್ಟ್ ಕಂಬಷನ್ ಆಗಿ ಎಕ್ಸಾಸ್ಟ್ ಆಗುತ್ತೆ ಅಷ್ಟೇ. 2 ಸ್ಟೆಪ್. ಒಂದ್ಸರಿ ಇಂಟೇಕ್ ಆಗುತ್ತೆ, ಒಂದ್ಸರಿ ಒಳಗೆ ಬಂದು ಕಂಬಷನ್ ಆಗಿ ಎಕ್ಸಾಸ್ಟ್ ಆಗುತ್ತೆ. ಅದು 2 ಸ್ಟ್ರೋಕ್. 4 ಸ್ಟ್ರೋಕ್ ಅಲ್ಲಿ ಏನಾಗುತ್ತೆ, ಫಸ್ಟ್ ಇಂಟೇಕ್ ಆಗುತ್ತೆ, ನೆಕ್ಸ್ಟ್ ಅದೆಲ್ಲ ಕಂಪ್ರೆಸ್ ಆಗುತ್ತೆ, ನೆಕ್ಸ್ಟ್ ಅದನ್ನ ಏನೋ ಮೇಲಕ್ಕೆ ಕಂಪ್ರೆಷನ್ ಸ್ಟ್ರೋಕ್ ಆಗುತ್ತೆ. ಕಂಪ್ರೆಷನ್ ಸ್ಟ್ರೋಕ್ ಆಗಿ ಇಗ್ನೇಷನ್ ಸ್ಟ್ರೋಕ್ ಬರುತ್ತೆ. ಅಲ್ಲಿ ಇಗ್ನೇಟ್ ಆಗಿ ಸ್ಪಾರ್ಕ್ ಆಗಿ ಫ್ಯೂಲ್ ಬರ್ನ್ 5 minutes later. ನೀನೆಲ್ಲ ಕೇಳಿದ್ದೆ ಇಷ್ಟೇ. 2 ಸ್ಟ್ರೋಕ್ 4 ಸ್ಟ್ರೋಕ್. ಐಫೋನ್ ಟಿ ಶರ್ಟ್ ಟ್ರೆಂಡ್ ಅಲ್ಲಿ ಇದೆ. ಇವರೆಲ್ಲ ಕಾಸ್ಟ್ಲಿ ಮನುಷ್ಯರು. ಕರೋನಾ ಬಂದು ಎಂತೆಂತವ್ರು ಸಾಯ್ತಾರೆ, ನಿಮ್ಮಂತೂ ಸಾಯ್ತಾರೆ. ಸರಿ ಬಿಡು. 2000 years later. 5 ಟೇಕ್ ಬೇಕು. ಯಮಹಾ 135. ಓಕೆ ಫ್ರೆಂಡ್ಸ್, ನಾನು ನಿಮ್ಮ ಹತ್ರ ಕೇಳೋದು ಇಷ್ಟೇ. ಕರ್ನಾಟಕದವರಾಗಿದ್ದು ಕನ್ನಡ ಯೂಟ್ಯೂಬರ್ಸ್ಗೆ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಓಕೆ ಫ್ರೆಂಡ್ಸ್, ಬರ್ತೇನೆ. ಬಾಯ್. ಕನ್ನಡದ ಮಾವುತ ನಾನು, ಅಭಿಮಾನಿಗಳೇ ನಮ್ಮನೆ ದೇವ್ರು.